99acres.com ಅಫಿಷಿಯಲ್ ಸೈಟ್ಗೆ ನಾವು ವಿಸಿಟ್ ಮಾಡಬೇಕು ಗೂಗಲ್ ಕ್ರೋಮಿಂದ. ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ರಿಜಿಸ್ಟರ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಟ್ಟು ನಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ OTP ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೋಸ್ಟ್ ಪ್ರಾಪರ್ಟಿ ಫ್ರೀ ಅಂತ ಕಾಣಿಸ್ತಿದ್ದಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಈ ಥರ ಇಂಟರ್ಫೇಸ್ ಹೋಗುತ್ತೆ. ಆವಾಗ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ನಾನು ಸೇಲ್ ಮಾಡೋದಕ್ಕೆ, ಲೀಸಿಗ, ರೆಂಟಿಗೆ ಅಂತ ಕೇಳುತ್ತೆ. ಸೇಲ್ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಕೈಂಡ್ ಆಫ್ ಪ್ರಾಪರ್ಟಿ ಡ್ಯೂ ಯಾವ ಅಂತ, ರೆಸಿಡೆನ್ಷಿಯಲ, ಕಮರ್ಷಿಯಲ. ನಾನು ಕಮರ್ಷಿಯಲ್ ಸೆಲೆಕ್ಟ್ ಮಾಡ್ಕೋತೀನಿ, ಅದು ಅದರಲ್ಲೂ ಆಫೀಸ್ ಸ್ಪೇಸ್ಗೆ. ನೆಕ್ಸ್ಟ್ ವಾಟ್ ಕೈಂಡ್ ಆಫ್ ಆಫೀಸ್ ಇಟ್ ಅಂತ, ರೆಡಿ ಟು ಮೂವ್ ಆಫೀಸ್ ಸ್ಪೇಸ್ ಅಂತ ಇದೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಅಂದರೆ ಪ್ರಾಪರ್ಟಿ ಲೊಕೇಶನ್ ಇಲ್ಲಿ ಆ್ಯಡ್ ಮಾಡಬೇಕು. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಬೆಂಗಳೂರು ವೆಸ್ಟ್, ಚಂದ್ರ ಲೇಔಟು, ಮಾರುತಿನಗರ. ಲೊಕೇಶನ್ ಇನ್ಸೈಡು ಆಧಾರ್ ಅಂತ ಹಾಕೋತೀನಿ. ಇಂಡಸ್ಟ್ರಿಯಲ್, ಕಮರ್ಷಿಯಲ್ ಏನೇನು ಆಪ್ಷನ್ ಇದೆ, ನಾನು ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಯೂಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಪ್ರಾಪರ್ಟಿದು ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಟೋಟಲ್ ಏರಿಯಾ ಬಂದುಬಿಟ್ಟು 900 ಸ್ಕ್ವೇರ್ ಫೀಟು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರೈಬ್ ಯುವರ್ ಆಫೀಸ್ ಸೆಟಪ್ ಅಂತಿದೆ. ಮಿನಿಮಮ್ ಎಷ್ಟು ಜನ ಕೂತ್ಕೋಬೋದು, 10 ಜನ. ಮ್ಯಾಕ್ಸಿಮಮ್ 12 ಜನ ಅಂತ ಹಾಕೋತೀನಿ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಕ್ಯಾಬಿನ್ಸ್ ಅಂತಿದೆ. ಇಲ್ಲಿ ಟೋಟಲ್ ಕ್ಯಾಬಿನ್ಸ್ ಬಂದುಬಿಟ್ಟು ನನ್ನ ಆಫೀಸಲ್ಲಿ 4 ಇದೆ. ಮತ್ತು ನಂಬರ್ ಆಫ್ ಮೀಟಿಂಗ್ ರೂಮ್ಸ್ ಎಷ್ಟು ಅಂತ ಕೇಳ್ತದೆ, ಇಲ್ಲಿ 1 ಅಂತ ಹಾಕೋತೀನಿ. ವಾಶ್ರೂಮ್ ಅವೈಲೇಬಲ್ ಇದೆ, ಅದು ಪ್ರೈವೇಟ್ ಯೂಸ್ ಮಾಡ್ಬೋದು. ಓಕೆ, ಕಾನ್ಫರೆನ್ಸ್ ರೂಮು ಇದು ಕೂಡ ಅವೈಲೇಬಲ್ ಇದೆ. ಈ ಒಂದು ಆಫೀಸ್ಗೆ ನಾವು ಕಾನ್ಫರೆನ್ಸ್ ರೂಮ್ ಕೂಡ ನಾವು ಮಾಡಿದ್ವಿ. ರಿಸೆಪ್ಷನ್ ಏರಿಯಾ ಅದು ಕೂಡ ಒಂದು ಅವೈಲೇಬಲ್ ಇದೆ. ನಾವು ರಿಸೆಪ್ಷನ್ ಏರಿಯಾ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದ್ವಿ. ಸೊ ಹಂಗಾಗಿ ನಾನು ಅವೈಲೇಬಲ್ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಪ್ರಯಾರಿಟಿ ಟೈಪು ಅದು ಕೂಡ ಇದೆ, ಪ್ರೈವೇಟ್ ಆಫೀಸ್ಗಂತಲೇ ಇದೆ, ಅದನ್ನು ಪ್ರೈವೇಟ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಪ್ಯಾಂಟ್ರಿ ಸೈಜ್ ಕೇಳುತ್ತೆ, ಅಂದರೆ ಏರಿಯಾ ಕೇಳುತ್ತೆ ಎಷ್ಟು ಅಂತ ಹೇಳ್ಬಿಟ್ಟು. ಅದು 30 ಸ್ಕ್ವೇರ್ ಫೀಟ್ ಅಷ್ಟೇ ಇರೋದು. ಸೊ ನಾನು 30 ಸ್ಕ್ವೇರ್ ಫೀಟ್ ಅಂತಲೇ ನಾನೀಗ ಎಂಟರ್ ಮಾಡ್ಕೋತೀನಿ. ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ದ ಫೆಸಿಲಿಟೀಸ್. ಏನೇನು ಫೆಸಿಲಿಟಿ, ಫರ್ನಿಷಿಂಗ್ ಇದೆ, ಸೆಂಟರ್ ಆಫ್ AC ಕಂಡೀಷನ್ ಅದು ಇದೆ, ಆಕ್ಸಿಜನ್ ಡಕ್ಟ್ ಅದು ಇದೆ, UPS ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಫೈರ್ ಸೇಫ್ಟಿ ಕೇಳುತ್ತೆ, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ಇಲ್ಲಿ ಫ್ಲೋರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಟೋಟಲ್ ಬಿಲ್ಡಿಂಗ್ ಫ್ಲೋರ್ ಬಂದ್ಬಿಟ್ಟು ಟೋಟಲ್ 4 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರು ಪ್ಲಸ್ 3 ಫ್ಲೋರ್ ಸೇರಿ ಟೋಟಲ್ 4. ಅದಾದಮೇಲೆ ನಂಬರ್ ಆಫ್ ಸ್ಟೇರ್ ಕೇಸ್ 1, ಲಿಫ್ಟ್ ಅವೈಲೇಬಲ್ ಇದೆ. ಓಕೆ, ಅದಾದಮೇಲೆ ಪಾರ್ಕಿಂಗ್ ಅಂತ ಇದೆ ನೋಡಿ. ಆ ಪಾರ್ಕಿಂಗ್ ಇಲ್ಲಿ ಬಿಲ್ಡಿಂಗಿಗೆ ಅವೈಲೇಬಲ್ ಇಲ್ಲ, ನಾನ್ ಅವೈಲೇಬಲ್. ಏಜ್ ಆಫ್ ಪ್ರಾಪರ್ಟಿ 10 ಇಯರ್ಸ್ ಅಬೋ ಅಂತಿದೆ. ಅವೈಲೇಬಲ್ ಫ್ರಮ್ ಅಂದರೆ ಈ ನೆಕ್ಸ್ಟ್ ಮಂತ್ 20th ಇದು ನಮಗೆ ರೆಂಟ್ಗೆ ಅವೈಲೇಬಲ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ. ಇಲ್ಲಿ ಆ್ಯಡ್ 1 ವಿಡಿಯೋ ಪ್ರಾಪರ್ಟಿ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಪ್ರಾಪರ್ಟಿದೆ ವಿಡಿಯೋ, ಅಂದರೆ ಯಾರು ವೆಬ್ಸೈಟಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ವಿಡಿಯೋ ಆ್ಯಡ್ ಮಾಡಬೇಕಾಗುತ್ತೆ. ನಾನು ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಂಡಿದ್ದೆ, ವಾಟ್ಸಪ್ಪಿಂದ ಸೇವ್ ಮಾಡ್ಕೊಂಡಿದ್ದೆ ಲ್ಯಾಪ್ಟಾಪ್ಗೆ. ಓಕೆ, ಅದನ್ನ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೆಳಗಡೆ ನೋಡ್ತಾ ಇರ್ಬೋದು 0%, 9%, 10%, ಅದು 100% ಆಗಬೇಕು, ಅದೇನು ಬೇಗ ಆಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಆ್ಯಡ್ ಫೋಟೋಸ್ ಆಫ್ ಯುವರ್ ಪ್ರಾಪರ್ಟಿ ಅಂತ ಇದೆ. ನೀವು ಇಲ್ಲಿ ಫೋಟೋ ಕೂಡ ಆ್ಯಡ್ ಮಾಡಬೇಕು. ಅದ್ರ ಮೇಲೆ ಟಚ್ ಕೊಡಿ. ನಿಮ್ಮ ಸಿಸ್ಟಮಲ್ಲಿರೋದು ಅಂದರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಫೋಟೋಸ್ ಬೇಕಾದರೂ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ 1-2-3 ಹಾಕ್ತೀನಿ. ಆಮೇಲೆ ನಾನು ಫುಲ್ಲಾಗೆ ಹಾಕಿರ್ತೀನಿ. ಓಕೆ, ನೀವು ನೋಡ್ತಾ ಇರ್ಬೋದು ಟೋಟಲ್ ಇಷ್ಟು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಈ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಟಚ್ ಕೊಡಬೇಕು. ಓಕೆ, ಟಚ್ ಕೊಡ್ತೀನಿ. ಇದಾದಮೇಲೆ ನಿಮ್ಮ ಪ್ರೈಸ್ ಅಮೌಂಟ್ ಏನು ಅದು ಆ್ಯಡ್ ಮಾಡಬೇಕಾಗುತ್ತೆ. ಅದು ಓನರ್ಶಿಪ್ ಫ್ರೀ ಹೋಲ್ಡಾ ಅದೇನು ಕೇಳುತ್ತೆ, ಲೀಸರ್ ಹೋಲ್ಡಾ ಅಂತ ಹೇಳ್ಬಿಟ್ಟು ಫ್ರೀ ಹೋಲ್ಡ್ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದಮೇಲೆ ನೀವು ರೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನಾನು ಪರ್ ಮಂತ್ಗೆ 25,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅಂದರೆ ಆಲ್ರೆಡಿ ಇದಕ್ಕೂ ಮುಂಚಿದ್ದವರು 25,000 ಕೊಡ್ತಾಯಿದ್ರು. ಸೊ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. 25,000ನ ಇಲ್ಲಿ ಎಂಟರ್ ಮಾಡ್ತೀನಿ. ಅಲ್ಲಿಗೆ ಪಕ್ಕದಲ್ಲಿ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ಅದೇ ಆಟೋಮೆಟಿಕ್ ತೊಗೊಳುತ್ತೆ ಅವಾಗ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಇದೆ ಅಂತ ಹೇಳ್ಬಿಟ್ಟು DG ಆ್ಯಂಡ್ UPS ಇನ್ಕ್ಲೂಡೆಡ್ ಅದೆಲ್ಲ ಕೇಳುತ್ತೆ. ಇದು ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಇನ್ಕ್ಲೂಡೆಡ್ ಅಂತಂದು ಹಾಕಿದ್ದೀನಿ. ಓಕೆ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇದೆ. ಇಲ್ಲಿ ಫಿಕ್ಸ್ಡ್ ಸೆಕ್ಯೂರಿಟಿ ಡೆಪಾಸಿಟ್ ಇದೆ, ಅದು ನೆಗೋಷಿಯಬಲ್ ಆಗಲ್ಲ. ಸೊ ಫಿಕ್ಸ್ಡ್. ಇಲ್ಲಿ ಎಷ್ಟು ಅಂತ ಕೇಳುತ್ತೆ. ನಾನು ಇವಾಗ 10 ಮಂತ್ಸ್ದು ಇಂಟು ಮಾಡಿಕೊಂಡು 2,50,000 ಇಲ್ಲಿ ಆ್ಯಡ್ ಮಾಡ್ತೀನಿ. ಲಾಕ್ ಇನ್ ಪೀರಿಯಡ್ ಮಿನಿಮಮ್ ಎಷ್ಟು ಇಯರ್ ತೊಗೋಬೇಕಂತ ಹೇಳ್ಬಿಟ್ಟು, ಅಂದರೆ ಎಷ್ಟು ಮಂತ್ ತೊಗೋಬೇಕಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಕೇಳುತ್ತೆ. ನೀವು ಎಷ್ಟಾದರೂ ಹಾಕೋಬೋದು. 2 ವರ್ಷ ಆದರೆ 24 ಮಂತು, 3 ವರ್ಷ ಆದರೆ 36 ಮಂತ್, ಆ ಥರ ಹಾಕೊಳ್ಳಿ. ಇದು ಇಯರ್ ರೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಬೈ ಅಂತಂದರೆ ಒಂದು ವರ್ಷಕ್ಕೆ ಎಷ್ಟು ಇಂಕ್ರಿಮೆಂಟ್ ಎಕ್ಸಾಂಪಲ್ 25,000 ಇರೋದು, ಮುಂದಿನ ವರ್ಷ ಎಷ್ಟಾಗುತ್ತೆ ಅಂತ ನಾನು 5%ನ ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ. ಈಸ್ ಯುವರ್ ಆಫೀಸ್ ಫೈರ್ NOC ಸರ್ಟಿಫೈಡ್ ಅಂತ ಇದೆ.
ನೀವು NOC ಏನೋ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಯುವರ್ ಪ್ರಾಪರ್ಟಿ ವಾಸ್ ಯೂಸ್ಡ್ ಫಾರ್, ಅಂದರೆ ಇದಕ್ಕೂ ಮುಂಚೆ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಮಾಲ್ ಆಫೀಸ್ ಪರ್ಪಸ್ಗೆ ಅವರು ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಸ್ಕ್ರೈಬ್ ಅಂದರೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ನ ಇಲ್ಲಿ ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಅಂದರೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಅಡಿಷ್ನಲ್ ಇದ್ದರೆ ಅದನ್ನೆಲ್ಲ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅಮ್ಯುನಿಟೀಸ್ ಏನೇನಿದೆ, ನಿಮ್ಮ ಇನ್ನೂ ಬಿಲ್ಡಿಂಗ್ ಫೆಸಿಲಿಟಿ ಏನೇನಿದೆ ಅಲ್ಲಿ ಅಕ್ಕಪಕ್ಕ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇದೆ, ಮೇಂಟೆನೆನ್ಸ್ ಸ್ಟಾಫ್ ಇದ್ದಾರೆ, ಅದಾದಮೇಲೆ CCTV ಸರ್ವೇಲೆನ್ಸ್ ಇದೆ, ಪವರ್ ಬ್ಯಾಕಪ್ ಇದೆ. ನೀವು ಏನೇನಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲದೆ ಇರೋದನ್ನೆಲ್ಲ ಬಿಟ್ಬಿಡಿ. ಆಮೇಲೆ ಲೊಕೇಶನ್ ಅಡ್ವಾಂಟೇಜು ಕ್ಲೋಸ್ ಟು ಮೆಟ್ರೋ ಕೊಟ್ಟು ನಾನು ಪೋಸ್ಟ್ ಪ್ರಾಪರ್ಟಿ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಪೋಸ್ಟು ಇಲ್ಲಿ 99 ಎಕರೆಗೆ ಈಗ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಇವಾಗ ನಿಮ್ಮ ಏನು ಬೇಕಾಗಿರೋರು ನೋಡ್ತಾ ಇರ್ತಾರಲ್ಲ ಅವ್ರು ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಇದೇ ವೆಬ್ಸೈಟಲ್ಲಿ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಓಕೆ, ಈ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನೀವು ನೋಡ್ಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ.